ಗುರುಭ್ಯೋ ನಮಃ. ನನ್ನ ಹೆಸರು ಪವಿತ್ರ ಅಂತ. ನಾನೊಬ್ಬ ಯೋಗ ಇನ್ಸ್ಟ್ರಕ್ಟರ್ ಹಾಗೂ ಕೆಮಿಸ್ಟ್ರಿ ಟ್ಯೂಟರ್. ಇವತ್ತಿನ ಕಾಲದಲ್ಲಿ ಯೋಗ ಅನ್ನೋದು ಏನು ಅಂತ ಎಲ್ಲರ ಮನಸ್ಸಲ್ಲಿ ಒಂದು ಕ್ವೆಶ್ಚನ್ ಇದೆ. ಯೋಗ ಒಂದು ಸಾಧನೆ, ಯೋಗ ನಮ್ಮ ಜೀವನ ಕ್ರಮವಾಗಿರಬೇಕು, ಒಂದು ಜೀವನ ಶೈಲಿಯಾಗಿರಬೇಕು. ಇತ್ತೀಚಿನ ದಿನಗಳಲ್ಲಿ ನಮ್ಮ ದಿನಚರಿಯ ಕೆಲಸಗಳಲ್ಲಿ ಯೋಗವನ್ನು ನಾವು ಹೇಗೆ ಇನ್ಕ್ಲೂಡ್ ಮಾಡ್ಕೊಳ್ಬಹುದು, ಯೋಗ ಕ್ರಮ ಸರಿಯಾದ ಕ್ರಮ ಮಾಡುವ ವಿಧಾನ ಹೇಗೆ ಅನ್ನೋದನ್ನು ಇವತ್ತಿನ ಸೆಷನಲ್ಲಿ ನೋಡ್ತಾ ಬರೋಣ. ಯೋಗ ಒಂದು ಜರ್ನಿ. ಅದು ಒಂದು ದಿನ ಅಥವಾ 4 ದಿನಕ್ಕೆ ಸೀಮಿತವಾದುದಲ್ಲ, ಅದಂತೂ ನಿರಂತರ ಪ್ರಯತ್ನ. ಯೋಗದಿಂದ ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಬ್ರೀದಿಂಗ್, ನಮ್ಮ ಶ್ವಾಸ ಎಲ್ಲವನ್ನು ಒಂದುಗೂಡುತ್ತಾ ಹೋಗುವ ಒಂದು ಸಂಯೋಜನೆ. ಯೋಗದಲ್ಲಿ ಹಲವಾರು ವಿಧಗಳಿವೆ. ಇವತ್ತಿನ ಯಾವುದೇ ಒಂದು ಕಾಲದಲ್ಲಿ ನಾವು ಒಂದು ಯೋಗ ಕ್ರಮವನ್ನು ಅಭ್ಯಾಸ ಮಾಡಬೇಕು ಅಂತ ಮನಸ್ಸು ಮಾಡೋದೇ ಹೆಚ್ಚು. ಮನಸ್ಸು ಮಾಡಿದಾಗ ಮಾಡುವ ಕ್ರಮ ಹೇಗೆ ಅನ್ನೋದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕು. ಹಾಗಾಗಿ ಸರಳ ವ್ಯಾಯಾಮ ಕ್ರಮವನ್ನು ಮಾಡುವ ವಿಧಾನ ಹೇಗೆ ಅಂತ ಇವತ್ತಿನ ಸೆಷನಲ್ಲಿ ನೋಡೋಣ. ಪ್ರತಿನಿತ್ಯ ಯೋಗ ಮಾಡ್ತಾ ಬಂದ ಹಾಗೆ ನಮ್ಮ ಆರೋಗ್ಯಕ್ಕೆ ತುಂಬ ಸುಧಾರಣೆ ಉಂಟಾಗುತ್ತದೆ. ಆರೋಗ್ಯದೊಟ್ಟಿಗೆ ನಮ್ಮ ಮನಸ್ಸು ಸಂಯೋಜನೆಗೊಳ್ಳುತ್ತದೆ. ನಮ್ಮ ಬ್ರೀದಿಂಗ್ ಅಥವಾ ನಮ್ಮ ಶ್ವಾಸವನ್ನು ಹೇಗೆ ಒಂದು ಫ್ಲೋವಲ್ಲಿ ಇಡ್ಬೋದು ಅನ್ನೋ ವಿಷಯವನ್ನು ನಾವು ತಿಳಿತಾ ಹೋಗ್ತೇವೆ. ನಮ್ಮ ಮನಸ್ಸಿಗೆ ಕ್ಲಾರಿಟಿ ಉಂಟಾಗ್ತದೆ. ಕ್ಲಾರಿಟಿ ಉಂಟಾದಾಗ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗ್ತದೆ. ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗ್ತಾ ಹೋದಾಗೆ ಮಾಡುವ ನಮ್ಮ ದಿನನಿತ್ಯ ಕೆಲಸಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತಾ ಹೋಗುತ್ತದೆ. ಹಾಗೆ ನಮ್ಮ ಓವರಾಲ್ ವೆಲ್ ಬೀಯಿಂಗಿಗೆ ಯೋಗ ಬಹಳ ಉಪಯೋಗಕರ. ಹಾಗಾಗಿ ಯೋಗವನ್ನು ಬರೀ ಒಂದು ವ್ಯಾಯಾಮದ ರೀತಿಯಲ್ಲಿ ನೋಡದೆ ಅದೊಂದು ನಮ್ಮ ಜೀವನ ಪಾಠ ಎಂದು ತಿಳಿಯುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲಿಗೆ ಸರಳ ಯೋಗವನ್ನು ಮಾಡುವ ವಿಧಾನ ಹೇಗೆ ಅಂತ ತಿಳಿತಾ ಬರೋಣ. ಓಕೆ, ಮೊದಲಿಗೆ ಒಂದು ಸರಿಯಾದ ಮ್ಯಾಟನ್ನು, ಯೋಗ ಮ್ಯಾಟನ್ನು ಅಥವಾ ಜಮಖಾನವನ್ನು ಸರಿಯಾದ ಒಂದು ಒಳ್ಳೆ ಗಾಳಿ ಬೆಳಕಿರುವ ಜಾಗದಲ್ಲಿ ಹಾಕ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಸಹ ಹಾಕ್ಕೊಂಡು ಕಿಟಕಿಯ ಬದಿಯಲ್ಲಿ ಹಾಕ್ಕೊಂಡು ಯೋಗಾಭ್ಯಾಸ ಶುರು ಮಾಡ್ಬೋದು. ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳುವಂಥದ್ದು, ನಾವು ನಾರ್ಮಲ್ ಆಗಿ ಹೇಗೆ ಕೂತ್ಕೊಳ್ತೇವೆ ಹಾಗೆ ಕೂತ್ಕೊಳ್ಬಹುದು. ಅಥವಾ ಸಿದ್ಧಾಸನದಲ್ಲಿ ಕೂತ್ಕೊಳ್ಬೋದು. ಸಿದ್ಧಾಸನದಲ್ಲಿ ಎಡಗಾಲನ್ನು ನಮ್ಮ ತೊಡೆಯ ಒಳಭಾಗದಲ್ಲಿ ಇಟ್ಕೊಂಡು ಬಲಗಾಲನ್ನು ಒಳಗಡೆಗೆ ಸರಿಸಿ ಹೀಗೆ ಕೂತ್ಕೊಳ್ಳುವಂಥದ್ದು. ಬೆನ್ನನ್ನು ನೆಟ್ಟಗಿಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಹೀಗೆ ಸ್ಲೌಚ್ ಮಾಡಿ ಕೂತ್ಕೊಳ್ಬಾರ್ದು. ಸ್ಟ್ರೈಟ್ ಆದ ಬೆನ್ನನ್ನು ಇಟ್ಕೊಂಡು ನಿಧಾನವಾಗಿ ಉಸಿರನ್ನು ಒಳಗಡೆ ತಗೊಳ್ಬೇಕು. ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡಬೇಕು. ಇನ್ನೊಮ್ಮೆ ನಿಧಾನವಾಗಿ ಉಸಿರನ್ನು ಒಳಗಡೆ ತಗೊಳ್ತಾ ಇರುವ ಹಾಗೆ ನಮ್ಮ ಹೊಟ್ಟೆಯನ್ನು ದೊಡ್ಡದು ಮಾಡ್ಕೊಳ್ತಾ ಬರಬೇಕು. ಎಕ್ಸೇಲ್ ಮಾಡ್ತಾ ನಮ್ಮ ಹೊಟ್ಟೆ ಒಳಗಡೆಗೆ ಹೋಗಬೇಕು. ಈ ಅಭ್ಯಾಸವನ್ನು ನಾವು ದಿನನಿತ್ಯ ನಮ್ಮ ಕ್ರಮದಲ್ಲಿ ಮಾಡ್ತಾ ಇರಬೇಕು. ಇನ್ಹೇಲ್ ಮಾಡ್ತಾ ಹೊಟ್ಟೆ ದೊಡ್ಡದಾಗಬೇಕು. ಎಕ್ಸೇಲ್ ಮಾಡ್ತಾ ಹೊಟ್ಟೆ ಒಳಗಡೆಗೆ ಹೋಗಬೇಕು. ಇನ್ನೊಮ್ಮೆ ಮಾಡೋಣ. Inhale, take a deep breath. Exhale, relax your breath. Inhale, breathe in, take a deep breath, bloat your abdomen. Exhale, ಹೊಟ್ಟೆಯನ್ನು ಒಳಗೆ ಇಳ್ಕೊಳ್ಳಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಿಧಾನವಾಗಿ 2 ಕೈಗಳನ್ನು ಜೋಡಿಸಿ ರಬ್ ಮಾಡ್ಕೊಳ್ಳಿ. Place it on your eyes. ನಿಧಾನವಾಗಿ rub your face. Join your palm. Look at your palm. ನಮ್ಮ ನರಗಳ ತುದಿ ಏನಿದೆ, ಅದರ ತುದಿ ನಮ್ಮ ಬೆರಳುಗಳಲ್ಲಿ ಹಾಗೂ ಕಾಲ ಬೆರಳುಗಳಲ್ಲಿ, ಪಾದದಲ್ಲಿ ಇರ್ತದೆ. ಹಾಗಾಗಿ ನಾವು ಸಿಮೆಟ್ರಿಯನ್ನು ಇಟ್ಕೊಳ್ಳಿಕ್ಕೋಸ್ಕರ ಕೈಯನ್ನು ಜೋಡಿಸ್ತೇವೆ. ಮೊದಲಿಗೆ ಕತ್ತಿಂದ ಶುರು ಮಾಡೋಣ. Inhale, stretch your neck upwards. 5, 4, 3,
2, 1. ಕೈಗಳೆರಡನ್ನು ಜಾಯಿನ್ ಮಾಡ್ತಾ place it on your posterior head. Exhale, bend forward. 5, 4, 3, 2, 1. ಉಸಿರನ್ನು ತಗೊಳ್ತಾ ಸಮಸ್ಥಿತಿಗೆ ಬನ್ನಿ. ಟೇಕ್ ಯುವರ್ ಲೆಫ್ಟ್ ಹ್ಯಾಂಡ್ ಹಿಂದುಗಡೆಗೆ ಇಟ್ಕೊಂಡು ಕತ್ತನ್ನು ಬಲ ಸೈಡಿಗೆ ಬೆಂಡ್ ಮಾಡಿಕೊಳ್ಳಿ. ಬೆಂಡ್ ಮಾಡಿದಾಗ ಯು ಹ್ಯಾವ್ ಟು ಫೀಲ್ ದಿ ಸ್ಟ್ರೆಚ್. ಶೋಲ್ಡರಿಂದ ಕತ್ತಿನ ತುದಿವರೆಗೆ ಸಹ ಸ್ಟ್ರೆಚನ್ನು ಫೀಲ್ ಮಾಡಬೇಕು. 5, 4, 3, 2, 1. Inhale, come back. Exhale, bend towards your other side. Feel the stretch as you bend towards your left side. ಕುತ್ತಿಗೆಯಿಂದ ಶೋಲ್ಡರ್ ತನಕ ನೀವು ಸ್ಟ್ರೆಚ್ ಅನ್ನು ಫೀಲ್ ಮಾಡಬೇಕು. 5, 4, 3, 2, and 1. Inhale, come up. Exhale, relax your palm. ಕೈಗಳೆರಡನ್ನು ಮುಂದೆ ಚಾಚುತ್ತಾ make a fist. Rotate your wrist clockwise. 5, 4, 3, 2, and 1. Anti-clockwise. 5, 4, 3, 2, 1. ಮೊಣಕೈಯನ್ನು ಬಗ್ಗಿಸಬೇಕು. 1, 2, 3, 4. As you inhale, bring it to your shoulders. As you exhale, stretch your arm forward. ಮುಕುಟ ಮುದ್ರವನ್ನು ಶೋಲ್ಡರ್ ಮೇಲೆ ಇಟ್ಟು ಎರಡು ಎಲ್ಬೋಸ್ ಅನ್ನು ಹೊರಗಡೆ ತಗೊಳ್ಬೇಕು. Inhale, bend your back. Exhale, round your back, bring your elbows closer to each other. Inhale, arch your back. Exhale, bring your elbows together. Inhale, arch your back. Exhale, bring your elbows together. Now inhale, lift your elbows up, rotate your shoulders clockwise. 1, 2, 3, 4, 5. Anti-clockwise rotation. 5, 4, 3, 2, and 1. ಬಲಗೈಯನ್ನು ಸೈಡಿಗೆ ಸ್ಟ್ರೆಚ್ ಮಾಡಿ ಬೆಂಡ್ ಯುವರ್ ಎಲ್ಬೋಸ್. Inhale, lift your left arm up. Exhale, bring it towards your right side. Look at your left palm. Stay there. 5, 4, 3. See to it that you don't bring your shoulder down. Inhale, lift your chest up, stretch your arm and look up or your palm. 2, 1. Inhale, come back. Exhale, stretch your left arm down, bend your elbow. Inhale, lift your right arm above your head. Exhale, bring it towards your left side. Shoulder drop ಆಗ್ತಾ ಇದೆ ಅನ್ನೋರಿದ್ರೆ ಪ್ರತಿ exhalation ಅಲ್ಲಿ lift your chest up, stretch your arm. 5, 4, 3, 2, 1. Inhale, come up. Exhale, relax your palm. Now interlock your fingers between. Inhale, stretch your arm up. Engage your core. ಹೊಟ್ಟೆ ಕೋರ್ ಎಂಗೇಜ್ಮೆಂಟ್ ಅಂದರೆ ನಮ್ಮ ನೇವಲ್ ರೀಜನನ್ನು ಒಳಗಡೆಗೆ ಎಳ್ಕೊಂಡು ಲಿಫ್ಟ್ ಇಟ್ ಅಪ್ ಸ್ಲೈಟ್ಲಿ, ಬಟ್ ಉಸಿರಾಟವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ಇನ್ಹಲೇಷನ್ ಎಕ್ಸಲೇಷನ್ ನಾರ್ಮಲ್ ಬ್ರೀದಿಂಗಲ್ಲಿರಬೇಕು. 5, 4, 3, 2, 1. Now exhale, unlock your fingers, completely bend forward. Stretch your arm. Exhale, bend forward. 5, 4, 3, 2,
and 1. Walk back on your palm. Inhale, again stretch your arm up. Exhale, relax your fingers. Ivaga torso turns anna nodona. Exhale, turn towards your right side. 5, 4, 3, 2, 1. Inhale, turn forward. Exhale, twist your spine towards your left side. Left side ige spine trunk region anna complete agi twist madkolli. 5, 4, 3, 2 and 1. Come back, inhale, turn forward, exhale, relax. ಈಗ ನಾವು ಕಾಲುಗಳ ಹಾಗೂ ಹಿಪ್ ಫ್ಲೆಕ್ಸಿಬಿಲಿಟಿನ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಸ್ಟ್ರೆಚ್ ಯುವರ್ ಲೆಗ್ ಆನ್ ಬೋತ್ ದಿ ಸೈಡ್ಸ್. Roll your hip forward. Rolling your hip forward, keep your spine straight. Inhale, lift your arm, exhale, place it on your head. Now slightly bend towards your right side. Look up, inhale, slowly come up. Exhale, bend towards your left. Inhale, come up. Exhale, bend towards your right. Inhale, come up. Exhale, bend towards your left. Keep repeating for 5 or 6 counts. Up, exhale, left. Up, exhale, right. Up, exhale, left and come up. Now again, inhale, lift your arm up. Exhale, place it forward, arch your back and look up. 5, 4, 3, 2 and 1. Walk back on your palm. ಸಮಸ್ಥಿತಿಯಲ್ಲಿ ಬೆನ್ನನ್ನು ಸ್ಟ್ರೈಟ್ ಇಟ್ಕೊಂಡು ಕೂತ್ಕೊಳ್ಳಿ. ಈಗ ಕಾಲನ್ನು ಒಳಗಡೆ ತಗೊಳ್ತಾ ಬದ್ಧ ಕೋನಾಸನದಲ್ಲಿ ಕೂತ್ಕೊಳ್ಬೇಕು. ಪಾದಗಳೆರಡನ್ನು ಜೋಡಿಸಬೇಕು. ಎಷ್ಟಾಗತ್ತೋ ಅಷ್ಟು ಹಿಂದ್ಗಡೆಗೆ ಎಳ್ಕೊಳ್ಬೇಕು. ಎಲ್ಬುಗಳ ಸಹಾಯದಿಂದ ಇನ್ನರ್ ಥೈಯನ್ನು ಇಟ್ಕೊಂಡು ಸ್ಲೈಟಾಗಿ ಹೀಗೆ ಒತ್ಕೊಳ್ಬೇಕು. ಕೆಲವರಿಗೆ ಇಷ್ಟೇ ಆಗಬಹುದು, ಕೆಲವರಿಗೆ ಇಷ್ಟೇ ಆಗಬಹುದು. ಆಗ ಏನು ಮಾಡಬೇಕು ಅಂದರೆ ಪ್ರತಿ ಎಕ್ಸಲೇಷನಲ್ಲಿ ಕೀಪ್ ಪುಲ್ಲಿಂಗ್ ಯುವರ್ ಎಲ್ಬೋ ಕ್ಲೋಸರ್, ಕೀಪ್ ಪುಷಿಂಗ್ ಯುವರ್ ಥೈ ಡೌನ್, ಸ್ಲೈಟಾಗಿ ಮುಂದ್ಗಡೆ ಬಗ್ತಾ ಹೋಗಿ. ಓಕೆ, ನಾವು ಇನ್ಹೇಲ್, ಕಮ್ ಅಪ್, ಲಿಫ್ಟ್ ಯುವರ್ ಸ್ಪೈನ್, ಎಕ್ಸೇಲ್, ಬೆಂಡ್ ಫಾರ್ವರ್ಡ್. 5, 4, 3, 2 and 1. Inhale, come up, exhale, relax. Stretch your left leg out, bend your right leg, clasp it between your elbows, hip mobility na increase madಕೊಳ್ಳೋಣ. Pushing your knee in and out as you exhale. In and out as you exhale. In, out. ಹಿಂದೋಳಾಸನ ಅಂತ ಹೇಳ್ತಾರೆ ಇದಕ್ಕೆ. Exhale. In, push in as close as possible. Exhale, push it out as far as possible. Inhale, push it in. Exhale, push it out. Come back, relax. Left ಕಾಲನ್ನು ಬೆಂಡ್ ಮಾಡ್ಕೊಳ್ಳಿ. Repeat the same thing on your left side. Keep pulling your knee as close towards your chest as possible. Inhale, bring it closer. Exhale, push your knee back. Inhale, push it forward. Exhale, push it back. In, out, in, out. Inhale, push it in. Exhale, push it out and relax. ಸಮಸ್ಥಿತಿ ದಂಡಾಸನದಲ್ಲಿ ಕೂತ್ಕೊಳ್ಬೇಕು. ಟೋ ಪಾಯಿಂಟಿಂಗ್ ಟುವರ್ಡ್ಸ್ ಯು. ನೀಯನ್ನು ಟೈಟ್ ಮಾಡ್ಕೊಳ್ಳಿ. ಪಾಮನ್ನು ನೆಕ್ಸ್ಟ್ ಹಿಪ್ಸ್ ಇಟ್ಕೊಂಡು ಕೀಪ್ ಯುವರ್ ಸ್ಪೈನ್ ಸ್ಟ್ರೈಟ್. ಹೀಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಬಹುದು. ಮತ್ತು ನಿಧಾನವಾಗಿ ಸ್ಲೈಟ್ಲಿ ಲೀನ್ ಬ್ಯಾಕ್. ಲಿಫ್ಟ್ ಯುವರ್ ರೈಟ್ ಲೆಗ್ ಅಪ್. ಬೆಂಡ್ ಯುವರ್ ನೀ, ಎಕ್ಸ್ಟೆಂಡ್ ಯುವರ್ ನೀ. 5, 4, 3, 2 and 1. Relax your leg. Take your left leg. Inhale, lift your leg up. Exhale, bring it down. Inhale, exhale. Inhale, lift up. Exhale, bring it down. Inhale up. Exhale, bring it down. Relax your leg.
rotate your ankle. 5, 4, 3, 2, 1. Anti-clockwise ತಿರುಗಿಸ್ಕೊಳ್ಳಿ. 5, 4, 3, 2, 1. ಟೋಸನ್ನು ಆದಷ್ಟು ದೂರ ತಳ್ಳಿ, ಎಷ್ಟು ಸಾಧ್ಯನೋ ಅಷ್ಟು ದೂರ ತಳ್ಳಿ. ಆ್ಯಂಕಲ್ ಮೊಬಿಲಿಟಿ ಇಂಪ್ರೂವ್ ಆಗುತ್ತೆ. ಇನ್ಹೇಲ್, ಬ್ರಿಂಗ್ ಯುವರ್ ಟೋಸ್ ಕ್ಲೋಸರ್ ಟುವರ್ಡ್ಸ್ ಯು. ಎಕ್ಸ್ಟೆಂಡ್ ಯುವರ್ ಟೋಸ್. ಇನ್ಹೇಲ್, ಬ್ರಿಂಗ್ ಇಟ್ ಕ್ಲೋಸರ್. ಎಕ್ಸ್ಟೆಂಡ್, ರಿಲ್ಯಾಕ್ಸ್. ಇವಾಗ ನಮ್ಮ ಸ್ಪೈನನ್ನು ವಾರ್ಮ್ ಅಪ್ ಹೇಗೆ ಮಾಡ್ಕೊಳ್ಳೋದು, ನಮ್ಮ ಸ್ಪೈನಲ್ ಲೆಂತನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು, ಸ್ಟೆಬಿಲಿಟಿ ಹೇಗೆ ಇನ್ಕ್ರೀಸ್ ಮಾಡೋದು ಅಂತ ನೋಡೋಣ. ಸಮಸ್ಥಿತಿ ವಜ್ರಾಸನದಲ್ಲಿ ಕೂತ್ಕೊಳ್ಬೇಕು. ಟೇಕ್ 1 elbow 1 palm ಡಿಸ್ಟೆನ್ಸ್. ಮಂಡಿನ ಶೋಲ್ಡರ್ ಡಿಸ್ಟೆನ್ಸಲ್ಲಿ ಇಟ್ಕೊಂಡು ಇನ್ಹೇಲ್, ಆರ್ಚ್ ಯುವರ್ ಬ್ಯಾಕ್. ಶೋಲ್ಡರ್ ಬ್ಲೇಡ್ಸ್ 2 ಕ್ಲೋಸ್ ಬರಬೇಕು. ಲೆಂತನ್ ಯುವರ್ ಸ್ಪೈನ್. ಎಕ್ಸೇಲ್, ರೌಂಡ್ ಯುವರ್ ಬ್ಯಾಕ್. ಬೆಲ್ಲಿ ಬಟನ್ ಒಳಗಡೆಗೆ ಸಕ್ ಮಾಡಬೇಕು. ಪೂರ್ತಿ ಎಕ್ಸೇಲ್ ಮಾಡಬೇಕು. ಇನ್ಹೇಲ್, ಆರ್ಚ್ ಯುವರ್ ಬ್ಯಾಕ್. Exhale, round your back. Inhale, arch, bring your shoulder blades closer to each other. Exhale, round your back. Complete agi belly button na ಒಳಗಡೆಗೆ ಸಕ್ ಮಾಡಬೇಕು. Sit on your heels. Stretch your arm forward. Rest. 5, 4, 3, 2, and 1. Slowly inhale, come up. Stretch your right leg out. ಬೆನ್ನನ್ನು ಆರ್ಚ್ ಮಾಡಬಾರ್ದು. Tuck your belly button inside. Stabilize, engage your core. Place your palm. Stretch your leg outside. Bring your leg next towards your palm. Push your hip down. Slowly open up your thigh up and turn up. Inhale, come back. Place your palm, stretch your leg out, exhale, relax. Stretch your left leg out, place it outside your palm, push your hip down, open up your thigh, bend back. We are opening up our hip joints and improving the flexibility of our hip. Bring your leg in, place your palm, stretch your leg out, place it down. ಕಾಲನ್ನು ಬಲಗಾಲನ್ನು ಹಿಂದೆ ಚಾಚಿ, ಕೈಯ ಹೊರಗಡೆಗೆ ಇಟ್ಕೊಳ್ಳಿ. ಹಿಪ್ಪನ್ನು ಮುಂದೆ ಪುಷ್ ಮಾಡಿ, ಮಂಡಿನ ಹೊರಗಡೆಗೆ ತಳ್ಳಿ. ಹಿಂದೆ ನೋಡಿ. ಕಾಲನ್ನು ಒಳಗಡೆಗೆ ತಗೊಳ್ಳಿ. ಪ್ಲೇಸ್ ಯುವರ್ ಪಾಮ್. ಇನ್ಹೇಲ್, ಸ್ಟ್ರೆಚ್ ಯುವರ್ ಲೆಗ್ ಔಟ್. ಎಕ್ಸೇಲ್, ಪ್ಲೇಸ್ ಇಟ್ ಡೌನ್. ರಿಪೀಟ್ ದ ಸೇಮ್ ಥಿಂಗ್. ಲೆಫ್ಟ್ ಸೈಡ್ಗೆ ರಿಪೀಟ್ ಮಾಡಿ. ಸ್ಟ್ರೆಚ್ ಯುವರ್ ಲೆಫ್ಟ್ ಲೆಗ್. ಕೈನ ಹೊರಗಡೆಗೆ ಪಾದವನ್ನು ಇಟ್ಕೊಳ್ಳಿ. ಹಿಪ್ಪನ್ನು ಮುಂದೆ ತಳ್ಳಿ, ಮಂಡಿನ ಹೊರಗಡೆಗೆ ಪುಷ್ ಮಾಡಿ. ವಿ ಆರ್ ಇಂಪ್ರೂವಿಂಗ್ ಅವರ್ ಫ್ಲೆಕ್ಸಿಬಿಲಿಟಿ ಆಫ್ ದಿ ಹಿಪ್. ಬೆಂಡ್ ಬ್ಯಾಕ್. ಪುನಃ ಕಾಲನ್ನು ಒಳಗಡೆಗೆ ತಗೊಳ್ಳಿ. ಪಾಮನ್ನು ಇಡಿ. ಸ್ಟ್ರೆಚ್ ಯುವರ್ ಲೆಗ್. ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಇನ್ ಶಶಂಕಾಸನ. 5, 4, 3, 2, and 1. Inhale, come up. Stretch your arm forward. ಈಗ ಅಪ್ಪರ್ ಬ್ಯಾಕನ್ನು ಫ್ಲೆಕ್ಸಿಬಿಲಿಟಿನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಎಕ್ಸೇಲ್, ಪ್ಲೇಸ್ ಯುವರ್ chest and chin down. 5, 4, 3, 2, 1. Inhale, come up. Take back your palm. ಈಗ tuck your toes. ಮಂಡಿನ ಎತ್ತಿ, ಹಿಪ್ಪನ್ನು ಆದಷ್ಟು ಮೇಲ್ಗಡೆಗೆ ಎತ್ಕೊಳ್ಬೇಕು. Place your feet completely on the ground. Exhale, bend forward. ಪಾದನ ಕಂಪ್ಲೀಟ್ ಆಗಿ ನೆಲದ ಮೇಲೆ ಟಚ್ ಮಾಡೋಕ್ಕೆ ಟ್ರೈ ಮಾಡ್ಕೊಳ್ಬೇಕು. ಪಾಮನ್ನು ಇಟ್ಕೊಳ್ಬೇಕು. ಶೋಲ್ಡರ್ ಬ್ಲೇಡ್ಸನ್ನು ಕೆಳಗಡೆಗೆ ಪುಷ್ ಮಾಡಬೇಕು. ದೃಷ್ಟಿ ಯಾವಾಗಲೂ ಪಾದ ಅಥವಾ ನೇವಲ್ ರೀಜನನ್ನು ನೋಡ್ತಾ ಇರಬೇಕು. ಹೊಟ್ಟೆ ಒಳಗಡೆಗೆ ಎಳ್ಕೊಂಡಿರಬೇಕು. ಕೋರನ್ನು ಎಂಗೇಜ್ ಮಾಡಿರಬೇಕು. ಇದು ತುಂಬ ನಮ್ಮ ಹ್ಯಾಮ್ಸ್ಟ್ರಿಂಗ್ಸ್, ಬ್ಯಾಕ್ ಆಫ್ ದ ಥೈ ಸ್ಟ್ರೆಚ್ಗೆ ತುಂಬ ಒಳ್ಳೆಯದು. ಸೊ ಪರ್ವತಾಸನದಲ್ಲಿ ರೆಸ್ಟ್ ಮಾಡಬೇಕು. 5, 4, 3, 2, and 1. Inhale, look forward, walk back on your palm. Exhale, completely bend forward. Place your palm. ಪಾದದ ಹತ್ತಿರ ಕೈಯನ್ನು ಇಟ್ಕೊಳ್ಳಿ. ಕಂಪ್ಲೀಟ್ ಆಗಿ ಮುಂದ್ಗಡೆ ಬಗ್ಗಕ್ಕೆ ಕಷ್ಟ ಆದವರಿಗೆ ಮಂಡಿನ ಸ್ಲೈಟ್ ಆಗಿ ಬೆಂಡ್ ಮಾಡ್ಕೊಳ್ಳಿ. ತುಂಬ ಓವರ್ ಸ್ಟ್ರೆಚ್ ಮಾಡ್ಲಿಕ್ಕೆ ಹೋಗಬಾರ್ದು. ಸ್ಲೈಟ್ ಆಗಿ ಮಂಡಿನ ಬಗ್ಸಿ ಪಾಮನ್ನು ಫೀಟ್ ಹತ್ತಿರ ಇಟ್ಕೊಂಡು ಇವಾಗ ಎಕ್ಸೇಲ್ ಮಾಡ್ತಾ ನಿಧಾನಕ್ಕೆ ಕಾಲು ಸ್ಟ್ರೆಚ್ ಮಾಡ್ತಾ ಹೋಗಬೇಕು. ಲೆಂಥನ್ ಯುವರ್ ಸ್ಪೈನ್. ಎಕ್ಸೇಲ್, ಕಂಪ್ಲೀಟ್ಲಿ ಬೆಂಡ್ ಫಾರ್ವರ್ಡ್.
5, 4, 3, 2 and 1. Inhale, stretch your arm. ಹೊಟ್ಟೆಯನ್ನು ಒಳಗೆ ಇಟ್ಕೊಂಡಿರಿ. ಉಸಿರಾಟವನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ. ಇಲ್ಲಿಂದ ಇನ್ಹೇಲ್ ಮಾಡ್ತಾ ಕೈಗಳನ್ನು ಮೇಲೆ ಚಾಚಿ ತಾಡಾಸನ. ಇಂಟರ್ಲಾಕ್ ಯುವರ್ ಫಿಂಗರ್ಸ್, ಸ್ಟ್ರೆಚ್ ಯುವರ್ ಆರ್ಮ್ ಅಪ್, ಸ್ಲೈಟ್ ಆಗಿ ಟೋಸನ್ನು ಎತ್ಕೊಂಡು ನಿಂತ್ಕೊಳ್ಳಿ. 5, 4, 3, 2 and 1. Inhale, exhale ಮಾಡ್ತಾ ಕೈಗಳನ್ನು ಬೆನ್ನಿಗೆ, ಬ್ಯಾಕ್ ಆಫ್ ದಿ ಬೆನ್ನಿಗೆ ಸಪೋರ್ಟ್ ಮಾಡಿ ಎಲ್ಬೋಸ್ ಎರಡುಗಳನ್ನು ಒಳಗಡೆಗೆ ತಗೊಳ್ಬೇಕು. ಇನ್ಹೇಲ್, exhale, slightly bend back, come up. 1, come up, 2, come up, 3, ಅಪ್. ಪ್ರತಿ ಎಕ್ಸಲೇಷನ್ನಲ್ಲಿ ಇನ್ನೂ ಸ್ವಲ್ಪ ಕೆಳಗೆ ಹೋಗೋಕ್ಕೆ ಟ್ರೈ ಮಾಡಬೇಕು. ಎಲ್ಬೋಸ್ ಎರಡು ಹೀಗಿರಬಾರ್ದು, ಒಳಗಡೆ ರೋಲ್ ಆಗಿರಬೇಕು. ಓಪನ್ ಅಪ್ ಯುವರ್ ಚೆಸ್ಟ್ ಅಪ್, ಬೆಂಡ್ ಬ್ಯಾಕ್. ಇನ್ಹೇಲ್, ಕಮ್ ಅಪ್, ಎಕ್ಸೇಲ್, ರಿಲ್ಯಾಕ್ಸ್. ಇದು ಒಂದು ಕಂಪ್ಲೀಟ್ ಹೋಲ್ ಬಾಡಿಯ ವಾರ್ಮಪ್ ಸೆಷನ್ನು ನೋಡಿದ್ರಲ್ಲ ಇಷ್ಟೊತ್ತು. ಇದು ಫುಲ್ ಬಾಡಿ ವಾರ್ಮಪ್ ಆಗಿದ್ದು, ಮುಂದೆ ನಮಗೆ ಸೂರ್ಯ ನಮಸ್ಕಾರ ಹಾಗೂ ಆಸನಗಳನ್ನು ಮಾಡಲಿಕ್ಕೆ ನಮ್ಮ ಬಾಡಿಯ ಫ್ಲೆಕ್ಸಿಬಿಲಿಟಿಯನ್ನು ಇಂಪ್ರೂವ್ ಮಾಡ್ತಾ ಇನ್ನೂ ಹೆಚ್ಚಿನ ಅಲೈನ್ಮೆಂಟ್ ಜೊತೆಗೆ ಆಸನವನ್ನು ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು.